ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ನಾವು ಹಲವಾರು ರೀತಿಯಾದಂಥ ಗೊಜ್ಜನ್ನು ಮಾಡ್ತೀವಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಸೌತೆಕಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೀತಿಯಾದಂಥ ಗೊಜ್ಜು ಹಲವಾರು ಜನ ಮಾಡಿರಲ್ಲ. ಈ ವಿಡಿಯೋ ನೋಡೋದ ನಂತರ ನೀವು ಒಮ್ಮೆ ಈ ರೀತಿಯಾಗಿ ಸೌತೆಕಾಯಿ ಗೊಜ್ಜನ್ನು ಮಾಡಿ ನೋಡಿ, ಎಷ್ಟು ಸೊಗಸಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಬನ್ನಿ ಈಗ ಸೌತೆಕಾಯಿ ಗೊಜ್ಜನ್ನು ಮಾಡೋದಕ್ಕೆ ಶುರು ಮಾಡೋಣ. ಸೌತೆಕಾಯಿ ಗೊಜ್ಜನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ. ಸಾಸಿವೆನೂ ಸಹ ಸಿಡಿಬೇಕು. ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ 2 ನಿಮಿಷ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿನ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನಾವು ಸರಿಸುಮಾರು 2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈರುಳ್ಳಿನ ಈ ರೀತಿ ಫ್ರೈ ಮಾಡಾಯಿತು. ಈಗ ನಾವು ತೊಗೊಂಡಂಥ 1.5 ಟೇಬಲ್ ಸ್ಪೂನ್ ಅಳತೆಯ ಸಾಂಬಾರ್ ಪೌಡರ್ ಅಥವಾ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ವಿ. ನಾವು ಜನರಲಾಗಿ ಬೇಳೆ ಸಾರು ಮಾಡೋದಕ್ಕೆ ಏನು ಉಪಯೋಗಿಸ್ತೀವಿ ಸಾಂಬಾರ್ ಪೌಡ್ರು, ಅದೇ ಸಾಂಬಾರ್ ಪೌಡ್ರ್ ಇದು. ಈ ರೀತಿ ಸಾಂಬಾರ್ ಪುಡಿನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಜೊತೆ ಚೆನ್ನಾಗಿ ಬೆರಿಬೇಕು. ಈ ರೀತಿಯಾಗಿ ಸಾಂಬಾರ್ ಪುಡಿನ ಚೆನ್ನಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ನಾವು 2 ಆ್ಯಪಲ್ ಟೊಮೊಟೊನ ಈ ಒಂದು ಹದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ನಾಟಿ ಟೊಮೊಟೊನೂ ಸಹ ಉಪಯೋಗಿಸ್ಬೋದು. ಟೊಮೊಟೊ ಹಣ್ಣನ್ನು ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಹಣ್ಣನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಫ್ರೈ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಫ್ರೈ ಆಗುತ್ತೆ. ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಏನಿಲ್ಲ ಅಂದರೂ ಸರಿಸುಮಾರು 2ರಿಂದ 3 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಾಯಿತು. ಟೊಮೊಟೊ ಹಣ್ಣನ್ನು ಸಹ ಫ್ರೈ ಮಾಡಿದ ನಂತರ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ನಾವಿವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸೌತೆಕಾಯಿ ಗೊಜ್ಜಾಗಿರೋದ್ರಿಂದ ಒಂದು ಸೌತೆಕಾಯಿನ ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಕಟ್ ಮಾಡಿದಂಥ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ಸೌತೆಕಾಯಿ ಜನರಲಾಗಿ ನೀರು ಬಿಟ್ಕೊಳ್ಳುತ್ತೆ. ಆದ ಕಾರಣ ನಾವು ನೀರನ್ನು ಸೋರಿಸಿ ಈ ರೀತಿ ಕೈಯಲ್ಲೇ ಸೌತೆಕಾಯಿನ ಹಾಕ್ಕೋಬೇಕಾಗತ್ತೆ. ಏಕೆಂದರೆ ಸೌತೆಕಾಯಿ ಗೊಜ್ಜು ಮಾಡಬೇಕಾದ್ರೆ ಸೌತೆಕಾಯಿ ಸಹ ನೀರು ಬಿಡುತ್ತೆ. ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಸೌತೆಕಾಯಿನೂ ಕಡಾಯಿಗೆ ಸೇರಿಸಾದ ನಂತರ ಲೋ ಫ್ಲೇಮಲ್ಲೇ ಒಂದು 3ರಿಂದ 4 ನಿಮಿಷ ಸೌತೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಸಾಲ ಪದಾರ್ಥನೂ ಚೆನ್ನಾಗಿ ಸೌತೆಕಾಯಿ ಜೊತೆ ಬೆರಿಬೇಕು. ಹಾಗೆ ಸೌತೆಕಾಯಿ ಸಹ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೌತೆಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೇ ಎಷ್ಟು ಸೊಗಸಾದ ರುಚಿ ಇರುತ್ತಲ್ವ. ಅಂಥದ್ರಲ್ಲಿ ಸೌತೆಕಾಯಿನ ಈ ರೀತಿ ಫ್ರೈ ಮಾಡಿ ಜೊತೆಗೆ ಅದಕ್ಕೆ ಸ್ವಲ್ಪ ಮಸಾಲನೂ ಕೊಟ್ಟಿರೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲನೂ ಸೇರಿರೋದ್ರಿಂದ ಈ ಒಂದು ಗ್ರೇವಿಯ ರುಚಿ ಬಹಳ ಚೆನ್ನಾಗಿರುತ್ತೆ. ಸರಿಸುಮಾರು ಏನಿಲ್ಲ ಅಂದರೂ 4ರಿಂದ 5 ನಿಮಿಷಗಳ ಕಾಲ ಸೌತೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ತೇಲಿ ಬರ್ತಾ ಇದೆ ಅಂತ. ಈ ರೀತಿ ಎಣ್ಣೆ ತೇಲಿ ಬರೋವರೆಗೂ ಸೌತೆಕಾಯಿನ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಭಾಳ ಸೊಗಸಾದಂಥ ಸೌತೆಕಾಯಿ ಗೊಜ್ಜು ಸಿದ್ಧವಾಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಾಯಿತು. ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಬಿಸಿಯಾಗಿ ಸೌತೆಕಾಯಿ ಗೊಜ್ಜು ಸಿದ್ಧವಾಗಿದೆ. ಪೂರಿ ಜೊತೆ, ಚಪಾತಿ ಜೊತೆ, ಹಾಗೆ ದೋಸೆ ಜೊತೆ ಖಂಡಿತ ಇದು ಉತ್ತಮವಾದಂಥ ಕಾಂಬಿನೇಷನ್ ಆಗುತ್ತೆ. ಹಾಗೆಲ್ಲ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸೌತೆಕಾಯಿ ಗೊಜ್ಜನ್ನು ತಯಾರು ಮಾಡ್ಬೋದು ಅಂತ. ಖಂಡಿತ ನೀವು ಒಮ್ಮೆ ಪ್ರಯತ್ನಪಟ್ಟು ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸೌತೆಕಾಯಿ ಗೊಜ್ಜು ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.